ಗೈಸ್ ನಮಸ್ಕಾರ. ನಂದು ಇನ್ನೊಂದು ಚಾನಲ್ ಇವತ್ತು ಮಾನಿಟೈಸ್ ಬಟನ್ ಬಂದಿದೆ. ಇವತ್ತು ನಾನು ಎರಡನೇ ಚಾನಲ್ನ ಮಾನಿಟೈಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನೀವು ಒಮ್ಮೆ ನೋಡ್ಕೊಳ್ಳಿ. ಮತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವೇನಾದರೂ ಹೊಸ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದ್ದರೆ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ಇವಾಗ ನಾನು ನನ್ನ ಚಾನಲ್ನ ಮಾನಿಟೈಸ್ ಮಾಡೋದ್ರ ಬಗ್ಗೆ ಆ ಬಟನ್ ಇದೆಯಲ್ಲ, ಆ ಬಟನ್ ಹೇಗೆ ಈಗ ನೋಡಿ. ಈಗ ಈ ರೀತಿಯಾಗಿ ಫೋನ್ ಆನ್ ಮಾಡ್ಕೊಂಡಿದ್ದೀನಿ. ಫೋನ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ವೈ ಟಿ ಕ್ರಿಯೇಟ್ ಇರುತ್ತೆ. ವೈ ಟಿ ಕ್ರಿಯೇಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಬಂದು ನೋಡಬೇಕು. ಇದು ನನಗೆ 1230 ಸಬ್ಸ್ಕ್ರೈಬರ್ ಬಂದಿದ್ದಾರೆ. 3000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. 1,27,300 ವ್ಯೂಸ್ ಆಗಿದೆ. ಮತ್ತು ಈಗ ತಾನೇ ಹಾಕಿರುವಂಥ ವಿಡಿಯೋಗಳಿಗೆ 2 ಅವರ್ ಆಗಿರುವಂಥ ವಿಡಿಯೋಗೆ 350 ಅದು ವ್ಯೂಸ್ ಬಂದಿದೆ. ಒಂದಕ್ಕೆ 900, ಒಂದಕ್ಕೆ 1800. ಇವೆಲ್ಲ ನಾನು ಭಾಳ ಕಮ್ಮಿ ಸಮಯದಲ್ಲಿ ನಾನು ಅಚೀವ್ ಮಾಡಿರುವಂಥದ್ದು. ನೀವು ಏನಾದರೂ ಹೊಸ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನೀವು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ನಂದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಏನು ಇಲ್ಲಿ ಬಂದಿದೆ, ಬಿಕಮ್ ಹೇ ಯೂಟ್ಯೂಬ್ ಪಾರ್ಟ್ನರ್. ಅಂದರೆ ಯೂಟ್ಯೂಬ್ ಪಾರ್ಟ್ನರ್, ಬಿಕಮ್ ಹೇ ಯೂಟ್ಯೂಬ್ ಪಾರ್ಟ್ನರ್ ಅಂತ ಯೂಟ್ಯೂಬ್ ನಮಗೆ ಸ್ವಾಗತ ಕೋರಿದ್ದಾರೆ. ಸ್ಟಾರ್ಟ್ ಯುವರ್ ಹರ್ನಿ ಆ್ಯಂಡ್ ಜರ್ನಿ. ಇವತ್ತಿಂದ ನಾವು ಹರ್ನಿನ ನಾವು ದುಡ್ಡು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಂತೆ. ಅನ್ಲಾಕ್ ಅಂತ ಮೇಲ್ಗಡೆ ಚಿಕ್ಕದಾಗಿ ಒಂದು ಬಂದಿದೆ, ಇಲ್ಲ ಅನ್ಲಾಕ್ ನೋಡಿ, ಅಲ್ಲಿ ನೋಡಿರ್ಬೇಕು. ಆಮೇಲೆ ಇಲ್ಲಿ ಕ್ಲಿಯರಾಗಿ ನೆಕ್ಸ್ಟ್ ಸ್ಟೆಪ್ ಅಂತ ಬಂದಿದೆ. ಇಲ್ಲಿ ಅಪ್ಲೈ ನಾವು ಅಂತ ಬಂದಿದೆ. ಅಪ್ಲೈ ನಾವು ಅಂತ ಬರಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಸ್ಟೆಪ್ಸ್ ನಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತಂತೆ. ಏನೇನೆಲ್ಲ ಅಂದರೆ, ನಮ್ಮ ಚಾನಲ್ ಮೇಲೆ ಯಾವುದೇ ರೀತಿಯಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಇರಬಾರ್ದು, ಯಾವುದು ಕಾಪಿರೈಟ್ ಇರಬಾರ್ದು, ಏನೂ ಇದಿಲ್ದಿರ ಅದೆಲ್ಲ ಒಂದು ಪ್ರಕ್ರಿಯೆ ಇದೆ. ಅದನ್ನು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಹೊಸಬ್ರಿಗೆ ಮಾತ್ರ ಈ ವಿಡಿಯೋ ಆವಾಗಲೇ ಹೇಳ್ದಂಗೆ. ಈಗ ನಾನು ಮಾನಿಟೈಸ್ ಬಟನ್ನ ದೇವರ ಹೆಸರು ಹೇಳ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ಭಯ ಗಾಯಸ್, ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ನಾನಂತೂ ಪರ್ಸ್ನಲಾಗಿ 2 ಚಾನಲ್ನ ಕಳ್ಕೊಂಡಿದ್ದೀನಿ. ಆ ಭಯ ನನಗಿದೆ. ಮತ್ತೊಂದು ಚಾನಲ್ ನಾನು ಕಳ್ಕೊಬಾರ್ದು ಅಂತೇಳಿ ಇರೋದು ಇದು 2ನೇ ಚಾನಲ್. 2ನೇ ಚಾನಲ್ನ ನಾನು ಮಾನಿಟೈಸ್ಗೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಅಂತ ಮಾಡಿದ್ದಾಯಿತು. ಈಗ ಇಲ್ಲಿ ನೋಡಿ, ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆದು ಸ್ಟಾರ್ಟ್ ಅಂತಿದೆ. ರಿವ್ಯೂ ಬೇಸಿಕ್ಸ್ ಟರ್ಮ್ ಅದ್ರ ಮೇಲೆ ಹೊಡೆದ್ರೆ ಸ್ಟಾರ್ಟ್ ಆಗೋಯ್ತಾ. ಇದ್ರ ಮೇಲೆ ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಕೆಳಗಡೆ ಬಂದರೆ ಇದನ್ನೆಲ್ಲ ಓದ್ಕೊಬೇಕಂತೆ. ನಾವು ಯಾರು ಓದ್ಕೊಂತಾರೆ, ಕಂಡೀಷನ್ ಅಪ್ಲೈ ಇರುತ್ತೆ, ಅದನ್ನೆಲ್ಲ ಓದ್ಕೊಂಡು ಅಲ್ಲಿ ನಾವೇನು ಓದ್ಕೊಂಡಿಲ್ಲ ಅಂದರೆ ಐ ಅಕ್ಸೆಪ್ಟೆಡ್ ಬಿಕಮ್ ಕಂಡೀಷನ್ ಅಂತ ಬಿಟ್ಟು ಇದ್ರ ಮೇಲೆ ಹೊಡೆದ್ರೆ ಇಲ್ಲಿ ಅಕ್ಸೆಪ್ಟೆಡ್ ಅಂತ ಕೆಳಗಡೆ ಬರ್ತಾ ಬಾಕ್ಸ್ ಮೇಲೆ ಹೊಡೆದ್ರೆ, ಅದ್ರ ಮೇಲೆ ಹೊಡೆದ್ರೆ ಈಗ ನಮಗೆ 2ನೇದು ಸ್ಟೆಪ್ 2 ಓಪನ್ ಆಗುತ್ತೆ. ಅದೇ ಭಾಳ ಇದೆ ನೋಡಿ. ಇವಾಗ 2ನೇದು ಇದೆಯಲ್ಲ, ಸಿಂಗ್ ಆಫ್ ಯುವರ್ ಆಡ್ಸೆನ್ಸ್ ಆನ್ ಯೂಟ್ಯೂಬ್ ಫಾರ್ ಯೂಟ್ಯೂಬ್. ಸಿಂಗ್ ಆಫ್ ಫಾರ್ ಆಡ್ಸೆನ್ಸ್ ಯೂಟ್ಯೂಬ್, ಇದು ಭಾಳ ಮುಖ್ಯ. ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಬೇಕು. ನಾನು ಭಾಳ ತಿಳ್ಕೊಂಡ ನಂತರನೇ ಇವತ್ತು ಇದ್ರ ಮೇಲೆ ನಾನು ಕೈ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಸ್ಟಾರ್ಟ್ ಅಂತ ಹೊಡೆದ್ರೆ ಇಲ್ಲಿ ನಿಮ್ಗೆ ಕೇಳ್ತಾರೆ, ಮೊದಲಿಂದ ನಿಮ್ಮ ಹತ್ರ ಏನಾದರೂ ಆಡ್ಸೆನ್ಸ್, ಗೂಗಲ್ ಆಡ್ಸೆನ್ಸ್ ಇದೆಯಾ ಅಂತ. ಇದ್ರೆ ಮೇಲ್ಗಡೆದು ಒತ್ತಿ, ಇಲ್ಲ ಅಂದರೆ ಯಾವುದು ಇಲ್ಲ ಅಂದರೆ ಕೆಳಗಡೆದು ಒತ್ತಿ, ಅಥವಾ ಇದೇ ನನಗೆ ಗೊತ್ತಿಲ್ಲ, ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂದರೆ ಕೆಳಗಡೆದು 3ನೇದು ಒತ್ತಿ. ನಾನು ಮೊದಲನೇದು ಓದ್ತಾ ಇದ್ದೀನಿ, ಗೂಗಲ್ ಆಡ್ಸೆನ್ಸ್ ಇಲ್ಲ ಅಂತ. ಯಾಕೆಂದರೆ ನಾನು ಹೊಸ ಇಮೇಲ್ ಐ ಡಿ, ಹೊಸ ಫೋನು ಮತ್ತು ಹೊಸ ಅಕೌಂಟು, ಹೊಸ ಹೆಸರಿಂದ ನನ್ನ ಶ್ರೀಮತಿ ಹೆಸರಿಗೆ ಅಕೌಂಟ್ ಡೀಟೇಲ್ಸ್ ನಾನು ತುಂಬ್ತಾ ಇರೋದಾದ್ರಿಂದ ನೋ ಅಂತ ಹಾಕ್ತಾಯಿದ್ದೀನಿ. ಯಾಕೆಂದರೆ ಒಂದೇ ಆಡ್ಸೆನ್ಸ್ ಪಿನ್ ಇದ್ದಾಗ ಆ ಮೊಬೈಲಿಂದ ಈ ಮೊಬೈಲ್ ತೊಗೊಂಡು ಪಿನ್ ನಂಬರ್ ಎಲ್ಲ ಹಾಕಬೇಕಾಗುತ್ತೆ. ರಿಸ್ಕ್ ಎತ್ಕೊಳೋದು ಬೇಡ ಅಂತೇಳಿ ಹೊಸದಾಗಿ ನಾನು ಅಕೌಂಟ್ ಕ್ರಿಯೇಟ್ ಮಾಡಿ, ಇಲ್ಲಿ ನಾವು ಕೆಳಗಡೆ ಸೆಟಪ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ಅಡ್ರೆಸ್ ತುಂಬ ಕೇಳುತ್ತೆ. ಮೊದಲನೇದಾಗಿ ಕಂಟ್ರಿ, ನಾವು ಯಾವ ಕಂಟ್ರಿಯವರು, ನಾನು ಇಂಡಿಯಾದವನು, ಅದರಿಂದ ಇಂಡಿಯಾ ಟೈಪ್ ಮಾಡ್ತೀನಿ. ನೀವೆಲ್ಲ ಬೇರೆ ಕಡೆ ಇದ್ದರೆ ನೀವು ಯಾವ ಕಂಟ್ರಿಲಿ ಇರ್ತೀರೋ ಆ ಕಂಟ್ರಿನ ಟೈಪ್ ಮಾಡಿ. ಆಮೇಲೆ ಹೆಸರು ಟೈಪ್ ಮಾಡಿ. ಹೆಸರು ಟೈಪ್ ಮಾಡಾದ್ಮೇಲೆ ನೀವು ಏರಿಯಾ, ಯಾವ ಏರಿಯಾ ಮತ್ತು ಟೌನು, ಯಾವ ಟೌನಲ್ಲಿ, ಕೋಲಾರ ಅಂತ ಟೈಪ್ ಮಾಡ್ತೀನಿ. ಕೆಳಗಡೆ ಬಂದು ಆಮೇಲೆ ಪಿನ್ ಕೇಳುತ್ತೆ, ಪಿನ್ ನಂಬರ್ ಯಾವುದು ಪಿನ್ ನಂಬರ್ ಅಂತ ಕೇಳುತ್ತೆ. ಆಮೇಲೆ ಸ್ಟೇಟ್ ಕೇಳುತ್ತೆ. ಆಮೇಲೆ ಕೆಳಗಡೆ ಬಂದು ಎಲ್ಲ ಪೂರ್ತಿಯಾಗಿ ತುಂಬಾದ್ಮೇಲೆ ಫೋನ್ ನಂಬರ್ ಕೇಳುತ್ತೆ. ನಿಮ್ಗೆ ಬೇಕಾದರೆ ಫೋನ್ ನಂಬರ್ನ ಹಾಕ್ಬೋದು, ಅದು ಆಪ್ಷನ್. ಫೋನ್ ನಂಬರ್ ಬೇಕಾದರೆ ಹಾಕಿ ಎಲ್ಲ ಟೈಪ್ ಮಾಡಿ ಅಲ್ಲಿ ನೆಕ್ಸ್ಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಮತ್ತೊಂದು ಕಡೆ ಕರ್ಕೊಂಡು ಹೋಗುತ್ತೆ. ಅದನ್ನು ಏನು ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಎಲ್ಲ ಫಿಲ್ ಮಾಡಾದ್ಮೇಲೆ, ಇದು ತುಂಬ ಪ್ರಮುಖ ಘಟ್ಟ. ಇಲ್ಲಿ ಭಾಳ ನಿಧಾನವಾಗಿ ಅಡ್ರೆಸ್ ಎಲ್ಲ ಹತ್ರ, ನಿಮ್ಮದು ಏನು ಆಧಾರ್ ಕಾರ್ಡ್ ಕೊಡ್ತೀರಾ, ಪ್ಯಾನ್ ಕಾರ್ಡ್ ಕೊಡ್ತೀರಾ, ಅದನ್ನು ಹತ್ರ ಇಟ್ಕೊಂಡು ಸ್ಪೆಲ್ಲಿಂಗ್ ಸಮೇತ ನೋಡಿಕೊಂಡು ಒಂದ್ಸಲಿ ತುಂಬ್ರಿ. ಆಮೇಲೆ ಒಂದ್ಸಲಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನ ಅಂತ. ಆನಂತರ ನೀವು ನೆಕ್ಸ್ಟ್ ಕೊಡಬೇಕಾಗ್ತದೆ. ತುಂಬ ತಾಳ್ಮೆಯಿಂದ ಈ ಒಂದು ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡಬೇಕು. ಪ್ರೊಸೀಜರ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ಮತ್ತೊಂದು ಕಡೆ ಕರ್ಕೊಂಡೋಗುತ್ತೆ. ಅದು ಏನಂತ ನಿಮ್ಗೆ ಅದನ್ನು ತೋರಿಸ್ತೀನಿ ಕ್ಲೀನಾಗೆಲ್ಲ
ಫಿಲ್ ಮಾಡಾದಮೇಲೆ ನಾನೆಲ್ಲ ಫಿಲ್ ಮಾಡಾದಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ. ಎಲ್ಲ ಫಿಲ್ ಆದಮೇಲೆ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಅಂತ, ಅದ್ರ ಮೇಲೆ ಟ್ಯಾಪ್ ಮಾಡಿ ಈ ರೀತಿಯಾಗಿ ನಿಧಾನಕ್ಕೆ ಮತ್ತೊಮ್ಮೆ ಎಲ್ಲ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಎಲ್ಲ ವೆರಿಫಿಕೇಷನ್ ಮಾಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ನೀವು ಸಬ್ಮಿಟ್ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ತೋರಿಸ್ತಾ ಇದ್ದ ಅದ್ರ ಮೇಲೆ ಒತ್ತಿ. ಈ ರೀತಿಯಾಗಿ 3 ಬಣ್ಣದ ಚಿತ್ರಗಳ ಮೇಲೆ ಕರ್ಕೊಬಂದು ತೋರಿಸುತ್ತೆ. ಇಲ್ಲಿಗೆ ನೀವು ಮಾಡೋಂಗಿಲ್ಲ, ನೀವು ಇಲ್ಲಿ ಬಿಟ್ಬಿಡಿ. ನೀವು ಮೇಲ್ಗಡೆದು ನೋಡಿ ಅದು ಇದಾಗಿದೆ. ಎರಡನೇದು ಮಧ್ಯದಲ್ಲಿ ನೀವು ತೋರಿಸ್ತೀರಿ ಇನ್ ಪ್ರೊಸೆಸಿಂಗ್ ಅಂತ. ನೀವೇನು ಮಾಡೋಂಗಿಲ್ಲ, ಅದು ಎಲ್ಲ ಪ್ರೊಸೆಸ್ ಮಾಡಿಕೊಂಡು ನಿಮಗೆ ಮುಂದೆ ತೊಗೊಂಬರ್ತಾರೆ. ಇನ್ನೂ ಒಂದು ನಿಮಗೆ ತೋರಿಸ್ತೀನಿ ಅಂತ ತೋರಿಸುತ್ತೆ ಅಂತ. ಕ್ರೋಮ್ ಬ್ರೌಸರಲ್ಲಿ ಹೋಗಿ studio.youtube.com ಅಂತ ಹೊಡೆದ್ರೆ ಈ ರೀತಿಯಾಗಿ ಮತ್ತೆ ಇಲ್ಲಿ 3 ಮೇಲ್ಗಡೆ ಸ್ಟೆಪ್ಪು ಕ್ಲಿಯರ್ ಅಂತ ತೋರಿಸುತ್ತೆ. ಅದು ನೋಡಿ ಆಗಲೇ ಅದು ಗ್ರೀನ್ ಕಲರ್ ಬಂದಿದೆ. ಎರಡನೇದು ಇನ್ ಪ್ರೊಸೆಸಿಂಗ್ ಅಂತ ಇದೆ. ಸೊ ಈ ಕೆಳಗಡೆದು ರೈಟ್ ಮಾರ್ಕ್ ತೋರಿಸಿದೆ. ಈಗ ಇದು ಪ್ರೊಸೆಸ್ ಮೇಲ್ಗಡೆದು ಪ್ರೊಸೆಸ್ ಆದಮೇಲೆ ಕೆಳಗಡೆದು ಇನ್ ಪ್ರೋಗ್ರೆಸ್ ಅಂತ ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಈಗ ನೀವು ಎರಡನೇ ಲೈನಲ್ಲಿ ನೋಡ್ತಾ ಇದ್ರಲ್ಲ, ಸೈನ್ ಅಪ್ ಫಾರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್, ಎಲ್ಲ ಕರೆಕ್ಟ್ ಆಗಿದ್ದರೆ ನೀವೇನು ವೈಲೇಷನ್ ಮಾಡಿಲ್ಲ, ಕಮಿಟಿ ಗೈಡ್ಲೈನ್ಸ್ ಇಲ್ಲ, ಯಾವುದೇ ರಿಪೀಟೆಡ್ ಕಂಟೆಂಟ್ ಇಲ್ಲ, ನಿಮ್ಮ ಸ್ವಂತ ಕಂಟೆಂಟ್ ಆದರೆ 24 ಗಂಟೆಯಿಂದ 30 ಗಂಟೆ ಒಳಗಡೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ ಪಕ್ಕ. ನಂದು 30 ಗಂಟೆ ಒಳಗಡೆ ಚಾನಲ್ ಮಾನಿಟೈಸ್ ಆಗಿದೆ. ಅದರಿಂದ ಆ ಒಂದು ನಂಬಿಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇವರ ಯೂಟ್ಯೂಬ್ ಪಾರ್ಟ್ನರ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಸಿಗುವ, ಅದುವರೆಗೂ ಜೈ ಹಿಂದ್.